ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಎಳ್ಳುಂಡೆನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ವಿ. ಭಾಳಷ್ಟು ಜನ ಕಮೆಂಟ್ ಮಾಡಿದರು, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಹಬ್ಬದಲ್ಲಿ ನೈವೇದ್ಯಕ್ಕೆ ಹಾಗೆ ಅಲಂಕಾರಕ್ಕೆ ಇಡ್ತಕ್ಕಂಥ ತಿಂಡಿಗಳನ್ನ ದಯವಿಟ್ಟು ಮಾಡಿ ತೋರಿಸಿ ಅಂತ. ಅದರ ಪ್ರಕಾರವಾಗಿ ನಾವಿವತ್ತು ಎಳ್ಳುಂಡೆನ ಮಾಡಿ ತೋರಿಸ್ತಾ ಇದ್ದೀವಿ. ಈ ಎಳ್ಳುಂಡೆ ಮಾಡೋದಕ್ಕೆ ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ, ಭಾಳ ಕಡಿಮೆ ಸಮಯದಲ್ಲಿ, ಭಾಳ ಟೇಸ್ಟಿಯಾಗಿ ಮಾಡ್ತಕ್ಕಂಥ ರೆಸಿಪಿ ಇದು. ಖಂಡಿತ ಈ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರ್ತಕ್ಕಂಥ ಬೆಲ್ ಐಕನ್ನು ಪ್ರೆಸ್ ಮಾಡ್ಕೊಳ್ಳಿ. ಇದ್ರ ಮೂಲಕ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನು ನಿಮಗೆ ತಲುಪೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಎಳ್ಳುಂಡೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ ಮೊದಲಿಗೆ ಬಿಳಿ ಎಳ್ಳು 1/4 kg ತೊಗೊಂಡಿದ್ದೀವಿ. ಹಾಗೆ ಬೆಲ್ಲ 1/4 kg, ಕಡಲೆಕಾಯಿ ಬೀಜ 150 ಗ್ರಾಮ್, ಹುರಿಗಡಲೆ 150 ಗ್ರಾಮ್, ಗಸಗಸೆ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀವಿ, ಏಲಕ್ಕಿಕಾಯಿ 4 ತೊಗೊಂಡಿದ್ವಿ. ಇದಿಷ್ಟೇ ನಿಮಗೆ ಎಳ್ಳುಂಡೆ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಈ ಪದಾರ್ಥಗಳನ್ನೆಲ್ಲ ಉಪಯೋಗಿಸಿ ಈಗ ಎಳ್ಳುಂಡೆ ಮಾಡೋದು ಯಾವ ರೀತಿ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ಟವ್ನ ಹಚ್ಕೊಂಡು ಬಾಣಲೆ ಬಿಸಿ ಆಗಿಬಿಟ್ಟಿದ್ದೀವಿ. ಯಾಕೆಂದರೆ ಕಡಲೆಕಾಯಿ ಬೀಜ ಹಾಗೆ ಬಿಳಿ ಎಳ್ಳು ಎಲ್ಲನೂ ಸಹ ಹುರ್ಕೋಬೇಕಾಗುತ್ತೆ. ಈ ಬಿಸಿಯಾದಂಥ ಬಾಣಲಿಗೆ ಮೊದಲಿಗೆ ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ಕಡಲೆಕಾಯಿ ಬೀಜನ ಹುರ್ಕೋಬೇಕಾಗುತ್ತೆ. ಇದನ್ನು ನೀವು ಲೋ ಫ್ಲೇಮಲ್ಲೇ ಹುರ್ಕೊಂಡ್ರೆ ಒಳ್ಳೆಯದು. ಈಗ ಇಲ್ಲಿ ನೋಡ್ತಾ ಇದ್ದಲ್ಲ, ಇದೇ ರೀತಿಯಾಗಿ ನೀವು ಸಹ ಚೆನ್ನಾಗಿ ಕದಡ್ತಾ ಹುರ್ಕೊಳ್ಳಿ. ಏಕೆಂದರೆ ಈ ರೀತಿ ಹುರಿಯೋದ್ರಿಂದ ನಿಮಗೆ ಎಲ್ಲ ಕಡೆಗೂ ಕಡಲೆಕಾಯಿ ಬೀಜ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಕಡಲೆಕಾಯಿ ಹುರಿದು ಚಿಟಪಟ ಅಂತ ಸೌಂಡ್ ಬರ್ತಾ ಇದೆ. ಈ ಮಟ್ಟದವರೆಗೂ ನೀವು ಕಡಲೆಕಾಯಿನ ಹುರ್ಕೊಂಡ್ರೆ ಸಾಕು. ಈಗ ಇದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ. ನಾವೀಗ ಕಡಲೆಕಾಯಿ ಬೀಜನ ಏನು ಹುರಿದಿಟ್ಕೊಂಡಿದ್ದೀವಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕಾಗತ್ತೆ. ಏಕೆಂದರೆ ತಣ್ಣಗಾದ ನಂತರ ಕಡಲೆಕಾಯಿ ಬೀಜದ ಮೇಲೆ ಇರ್ತಕ್ಕಂಥ ಒಟ್ಟನ್ನು ನಾವು ತೆಗೆದಾಕಬೇಕಾಗತ್ತೆ. ಕಡಲೆಕಾಯಿ ಬೀಜ ಮಾತ್ರ ನಾವು ತೊಗೋಬೇಕಾಗತ್ತೆ. ಕಡಲೆಕಾಯಿ ಬೀಜ ಹುರಿದಾದ ನಂತರ ನಾವೀಗ ಬಿಳಿ ಎಳ್ಳನ್ನ ಹುರ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಮತ್ತೆ ನಾವು ಬಾಣಲಿನ ಬಿಸಿಗಿಟ್ಕೊಂಡಿದ್ದೀವಿ. ಈ ಬಿಸಿಯಾದಂಥ ಬಾಣಲಿಗೆ ಎಳ್ಳನ್ನು ಸೇರಿಸ್ಕೊಳ್ಳೋಣ. ಕಡಲೆಕಾಯಿ ಬೀಜ ಯಾವ ರೀತಿ ಹುರ್ಕೊಂಡ್ವೋ ಅದೇ ರೀತಿ ಬಿಳಿ ಎಳ್ಳನ್ನು ಸಹ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೋಬೇಕಾಗತ್ತೆ. ನೀವಿಲ್ಲಿ ನೋಡ್ತಾ ಇದ್ರಲ್ಲ, ನಾವು ಸರಿಸುಮಾರು ಒಂದು 90 ಭಾಗದಷ್ಟು ಬಿಳಿ ಎಳ್ಳನ್ನ ಹುರ್ಕೊಂಡಿದ್ದೀವಿ. ಇನ್ನು 10 ಭಾಗ ಹುರಿಯೋದಕ್ಕೂ ಮೊದಲು ನಾವೇನು ಗಸಗಸೆನ ತೊಗೊಂಡಿದ್ವಿ, ಈ ಸಂದರ್ಭದಲ್ಲಿ ಗಸಗಸೆನ ಹಾಕ್ಕೊಳ್ಳೋಣ. ಗಸಗಸೆನ ನಾವೇನು ಹುರಿಬೇಕು ಅಂತೇನಿಲ್ಲ, ಸ್ವಲ್ಪ ಬಿಸಿ ಆದರೆ ಸಾಕು. ಈಗಿಲ್ಲಿ ಬಿಳಿ ಎಳ್ಳನ್ನು ಸಹ ಹುರಿದಾಗಿದೆ. ಈಗ ಇದನ್ನೊಂದು ಬೌಲ್ಗೆ ಹಾಕ್ಕೊಳ್ಳೋಣ. ಈಗ ಬಿಳಿ ಎಳ್ಳನ್ನು ಹುರಿದಾದ ನಂತರ ನೀವೊಂದು ಪಾತ್ರೆ ಅಥವಾ ಬೌಲ್ನ ತೊಗೊಳ್ಳಿ. ಮೊದಲಿಗೆ ನಾವು ಹುರಿದಿಟ್ಕೊಂಡಿರ್ತಕ್ಕಂಥ ಬಿಳಿ ಎಳ್ಳನ್ನ ಸೇರಿಸಿ ಹುರಿದು ಒಟ್ಟನ್ನು ತೆಗೆದಿರ್ತಕ್ಕಂಥ ಕಡಲೆಕಾಯಿ ಬೀಜನ ಇದರಲ್ಲಿ ಹಾಕ್ಕೊಳ್ಳಿ. ಜೊತೆಗೆ ನಾವು ತೊಗೊಂಡಂಥ 150 ಗ್ರಾಮ್ ಹುರಿಗಡಲೆಯನ್ನು ಸಹ ಇದರಲ್ಲಿ ಸೇರಿಸ್ತಾ ಇದ್ದೀವಿ. ನಾವೇನು 4 ಏಲಕ್ಕಿಕಾಯಿ ತೊಗೊಂಡಿದ್ವಿ ಅದನ್ನು ಸಕ್ಕರೆಯಲ್ಲಿ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ನೋಡಿದ್ರಲ್ಲ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಮುಂದಿನ ಹಂತದಲ್ಲಿ ಬೆಲ್ಲದ ಪಾಕ ರೆಡಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವೊಂದು ಬಾಣಲಿನ ಇಟ್ಕೊಂಡಿದ್ದೀವಿ. ಬಾಣಲಿ ಬಿಸಿ ಆದ ನಂತರ ನಾವು ಬೆಲ್ಲನ ಹಾಕ್ಕೊಳ್ತಾ ಇದ್ದೀವಿ. ಬೆಲ್ಲನ ಹಾಕಿದ ನಂತರ ಬೆಲ್ಲ ಕರಗೋದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಸಾಕು ನಿಮಗೆ. ಈಗ ನೀರು ಹಾಕಿದ ನಂತರ ನಾವು ಬೆಲ್ಲ ಮತ್ತು ನೀರು ಚೆನ್ನಾಗಿ ಬೆರೆತು ಬಿಸಿಯಾಗೋವರೆಗೂ ನಾವು ಚೆನ್ನಾಗಿ ಇದೇ ರೀತಿ ಮಿಕ್ಸ್ ಮಾಡ್ತಾ ಇರೋಣ. ಈ ರೀತಿ ಮಾಡೋದ್ರಿಂದ ಬೆಲ್ಲ ಬಹಳ ಬೇಗ ಕರಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಬೆಲ್ಲ ಒಂದು ಹಂತಕ್ಕೆ ಕರಗಿ ಈ ರೀತಿಯಾದಂಥ ಪಾಕ ಬಂದಿದೆ. ನೀವು ಇದನ್ನು ಯಾವುದೇ ಕಾರಣಕ್ಕೂ ಕೈ ಬಿಡದೆ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಯಾವ ಹಂತದವರೆಗೂ ಪಾಕ ಮಾಡ್ಕೋಬೇಕು ಅಂದರೆ, ನೀವೊಂದು ಬೌಲ್ನಲ್ಲಿ ತಣ್ಣೀರು ತೊಗೊಳ್ಳಿ. ಆ ನೀರಿಗೆ ಸ್ವಲ್ಪ ಪಾಕನ ಹಾಕಿ ನೋಡ್ತಾ ಇದ್ರಲ್ಲ, ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಇದನ್ನು ಪಾಕ ತೊಗೋಬೇಕಾಗತ್ತೆ. ಈಗ ಇಲ್ಲಿ ಬೆಲ್ಲದ ಪಾಕ ರೆಡಿಯಾಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ನೀವು ಬಿಸಿ ಆರೋದಕ್ಕೆ ಬಿಡಲೇಬಾರ್ದು. ಈ ಬಿಸಿ ಇರೋ ಸಂದರ್ಭದಲ್ಲೇ ನಾವೇನು ಎಳ್ಳು, ಹುರಿಗಡಲೆ, ಕಡಲೆಕಾಯಿ ಬೀಜ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಬಿಸಿ ಇರಬೇಕಾದ್ರೆ ನಾವು ಈ ಒಂದು ಸಂದರ್ಭದಲ್ಲಿ ಸೇರಿಸ್ಕೊಳ್ಳೋಣ. ಇದಕ್ಕೆ ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಹಾಕಿದ ತಕ್ಷಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಇದನ್ನು ಯಾವುದೇ ಕಾರಣಕ್ಕೂ ತಣ್ಣಗಾಗಿಬಿಟ್ರೆ ನಿಮಗೆ ಗಟ್ಟಿಯಾಗಿಬಿಡುತ್ತೆ ಪಾಕ. ಆದ ಕಾರಣ ಬಿಸಿ ಇರಬೇಕಾದ್ರೆ ಇದನ್ನು ಬಿಸಿನಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದೆಲ್ಲ ಚೆನ್ನಾಗಿ ಇಲ್ಲಿ ಮಿಕ್ಸ್ ಆಗಿದೆ. ಮಿಕ್ಸ್ ಆದ ನಂತರ ನಾವು ಇದನ್ನು ಇಮಿಡಿಯೇಟು ಬಿಸಿ ಇರಬೇಕಾದ್ರೆ ಉಂಡೆ ಕಟ್ಕೋಬೇಕಾಗತ್ತೆ. ಉಂಡೆ ಕಟ್ಕೊಳ್ಳೋದಕ್ಕೂ ಮೊದಲು ನಾವು ಒಂದು ಬೌಲಲ್ಲಿ ತಣ್ಣೀರು ಇಟ್ಕೊಂಡು ತಣ್ಣೀರಲ್ಲಿ ಕೈನ ತ್ಯಾವ ಮಾಡ್ಕೊಳ್ಳೋಣ. ಅದರಿಂದ ನಾವು ಉಂಡೆ ಕಟ್ಟೋದ್ರಿಂದ ಬಿಸಿ ನಮಗೆ ಕೈಗೆ ತಾಕಲ್ಲ. ನೋಡ್ತಾ ಇದ್ರಲ್ಲ, ಈ ರೀತಿ ನೀವು ಸಹ ಉಂಡೆ ಕಟ್ಕೋಬೇಕಾಗತ್ತೆ. ಉಂಡೆ ಕಟ್ಟಬೇಕಾದ್ರೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆ ಕಟ್ಕೋಬೋದಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇಲ್ಲ ವೀಕ್ಷಕರೇ, ಎಳ್ಳು, ಬೆಲ್ಲ, ಹುರಿಗಡಲೆ, ಕಡಲೆಕಾಯಿ ಬೀಜ ಎಲ್ಲನೂ ಸೇರಿ ಮಿಶ್ರಣವಾದಂಥ ಎಳ್ಳುಂಡೆ ಇಲ್ಲಿ ರೆಡಿಯಾಗಿದೆ. ನೋಡೋದಕ್ಕೆ ಎಷ್ಟು ಸೊಗಸಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಬಲು ಮಜವಾಗಿರುತ್ತೆ. ಅದರ ಟೇಸ್ಟೇ ಬೇರೆ. ಖಂಡಿತ ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಅಂತ ಹೇಳ್ತಾರೆ. ಆ ರೀತಿ ಇದನ್ನು ತಿಂದವ್ರಿಗೆ ಗೊತ್ತು ಟೇಸ್ಟ್ ಏನು ಅಂತ.
ಹಾಗಿದ್ರೆ ಇವತ್ತು ನಾವು ಮಾಡಿದಂಥ ಈ ಎಳ್ಳುಂಡೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ಹೊಸ ರೆಸಿಪಿಗಳ ಜೊತೆ ಸದಾಕಾಲ ನಿಮ್ಮ ಮುಂದೆ ಇರುತ್ತೆ ಭಾಗ್ಯ ಟಿವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಿಮಗೆ ಬಾಯ್ ಹೇಳ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್.